ಶ್ರೀನಿವಾಸಪುರ ಕುಸಿದ ಶಾಲಾ ಕಟ್ಟಡ, ಜೀವಭಯದಲ್ಲಿ ಮಕ್ಕಳು, ತೆರವಿಗೆ ಪೋಷಕರ ಆಗ್ರಹ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ಹರಳಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಥಿಲಗೊಂಡಿರುವ ಕೊಠಡಿಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಸುರಿದ ಮಳೆಯಿಂದ ಶಾಲೆಯ ಒಂದು ಹಳೆಯ ಕಟ್ಟಡ ಕುಸಿದು ಬಿದ್ದಿದ್ದು, ಉಳಿದ ಕಟ್ಟಡಗಳಿಂದ ಮಕ್ಕಳ ಜೀವಕ್ಕೆ ಅಪಾಯ ಎದುರಾಗುವ ಭೀತಿಯಲ್ಲಿ ಪೋಷಕರಿದ್ದಾರೆ. ಈ ಶಾಲೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಅಪಾಯಕಾರಿಯಾಗಿರುವ 3 ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಶಿಕ್ಷಣ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪೋಷಕರು ಆರೋಪಿಸಿದ್ದಾರೆ. ಗ್ರಾಮದ ಪ್ರಸನ್ನ ಮಾತನಾಡಿ, ಅನೇಕ ಸರ್ಕಾರಿ ಶಾಲೆಗಳು ಮಕ್ಕಳ ಕೊರತೆಯಿಂದ ಮುಚ್ಚುತ್ತಿರುವಾಗ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಮತ್ತು 60 ಮಕ್ಕಳು ಕಲಿಯುತ್ತಿದ್ದಾರೆ. ಹೀಗಿರುವಾಗ ಶಿಥಿಲ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಯಾವುದೇ ಅನಾಹುತ ಸಂಭವಿಸುವ ಮೊದಲು ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ, ಹರಳಕುಂಟೆ ಇದೇ ಊರಿನ ಗ್ರಾಮಸ್ಥರು. ನಮ್ಮೂರಿನಲ್ಲಿ ಸುಮಾರು ವರ್ಷಗಳಿಂದ ಶಾಲೆ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಶಿಕ್ಷಕರು ಸಹ ಸರಿಯಾಗಿ ಸಮಯಕ್ಕೆ ಬಂದು ಎಲ್ಲ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಶಾಲೆ ಸುಮಾರು ಒಂದು 6 ತಿಂಗಳಿಂದ ಮೇಲೆ ಈ ಥರ ಶಿಥಿಲಾವಸ್ಥೆ ಆಗಿದೆ ಅಂತ ನಾವು ಅಧಿಕಾರಿಗಳಿಗೆ ತಿಳಿಸಿದ್ವಿ. ಈ ಥರ ಶಾಲೆ ಬಿದ್ದೋಗುತ್ತೆ, ಸಮಸ್ಯೆ ಇದೆ ಅಂತ ಹೇಳಿದ್ವಿ. ಪತ್ರದ ಮುಖೇನ ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಅವ್ರಿಗೂ ಸಹ ತಿಳಿಸಿದ್ವಿ. ಏನೂ ಪ್ರಯೋಜನ ಆಗಿಲ್ಲ. ಅವ್ರು ಪರ್ಮಿಷನ್ ಕೊಟ್ಟಿದ್ದೀವಿ ಸರ್, ನೀವೇ ತಿಳಿಸ್ಕೋಬೇಕು ಅಂತ ಹೇಳಿದ್ವಿ. ಯಾರೋ ಗೋವಿಂದಪ್ಪನ ಯಾರೋ ಇದ್ರು ಅವಾಗ. ಮತ್ತು BOಗೂ ಸಹ ಶಿಕ್ಷಕರಲ್ಲಿ ಹೇಳ್ಬಿಟ್ಟು, ನೋಡಿ ಸರ್ ಈ ಥರ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಸರ್ ನಾವು ಲೆಟ್ರ್ ಕೊಟ್ಟಿದ್ದೀವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ. ನಾವೇನು ಸರ್ ಮಾಡೋಕ್ಕಾಗುತ್ತೆ, ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಂತ ಶಿಕ್ಷಕರು ಹೇಳ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಈ ರಾತ್ರಿ ರೂಮ್ ಬಿದ್ದೋಗಿದೆ, ಮತ್ತು ಈಗ ಬೆಳಗ್ಗೆ ಸ್ವಲ್ಪ ಬಿದ್ದೋದಾಗ ಅದೃಷ್ಟವಶಾತ್ ಮಕ್ಕಳಿಗೆ ಯಾರೂ ಏನೂ ಸಮಸ್ಯೆ ಆಗಿಲ್ಲ. ಯಾರಿಗಾದ್ರೂ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಿದ್ದಿದ್ರೆ ನೇರ ಅಧಿಕಾರಿಗಳೇ ಕಾರಣ ಅಂತ ಹೇಳ್ತಾ ಇದ್ವಿ ನಾವು. ಯಾಕೆಂತಂದರೆ ಅವರ ನಿರ್ಲಕ್ಷ್ಯತನ ಅಂತಲೂ ಹೇಳ್ಬೋದು ಇದನ್ನು. ಯಾಕೆಂದರೆ ಇಷ್ಟು ಸರಿ ನಾವು ಮನವಿ ಮಾಡಿದ್ದೀವಿ, ಶಿಕ್ಷಕರ ಕೈಯಲ್ಲಿ ಲೆಟರ್ ಕೊಟ್ಟಿದ್ದೀವಿ. ನನ್ನ ಸ್ವಂತವಾಗಿ ನಾನು ಸಹ ಒಂದು ಪತ್ರ ಬರೆದಿದ್ದೀನಿ, ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ಯಾರಿಗೆ ಸಮಸ್ಯೆ ಆದ್ರೂ ತೊಂದರೆ ಆಗುತ್ತೆ ಬೇಡ ಅಂತ ಲೆಟ್ರಲ್ಲಿ ಉಲ್ಲೇಖ ಮಾಡಿದ್ದೀನಿ. ಯಾರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಮುಂದೆ ಆದರೂ ಈ ಥರ ಆಗಿರೋದ್ರಿಂದ ಕ್ರಮ ಕೈಗೊಂಡ್ರೆ ಒಳ್ಳೆಯದು ಅಂತ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಅವರು ಈ ಮನವಿಗೂ ಸಹ ಸ್ಪಂದಿಸಲಿಲ್ಲ, ನಾವು ಇದೇ ಥರ ನಿರ್ಲಕ್ಷ್ಯತನ ತೋರಿಸ್ತೀವಿ ಎಂದಿದ್ದೇ ಆದರೆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ ನೇರ ಅಧಿಕಾರಿಗಳೇ ಕಾರಣ. ಸರಿ, ಎಷ್ಟು ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿವೆ, ಎಷ್ಟು ಕೊಠಡಿಗಳಿದೆ ಸರ್? ಈಗ ಒಟ್ಟಿಗೆ ನಮ್ಮಲ್ಲಿ ಅಲ್ಲೊಂದು 2, ಇದು 3, 5, ಇಷ್ಟು 5 ಕೊಠಡಿಗಳು ನಮ್ಮಲ್ಲಿದೆ. ಕೇವಲ 3 ಕೊಠಡಿಗಳಲ್ಲಿ ಪಾಠಗಳನ್ನು ಮಾಡೋಕ್ಕೆ ಮಾತ್ರ ಅನುಕೂಲ ಆಗ್ತಾ ಇದೆ. ನಮ್ಮಲ್ಲಿ 42 ಮಕ್ಕಳಿದ್ದಾರೆ ನಮ್ಮ ಗ್ರಾಮದಲ್ಲಿ. ಎಲ್ಲ ಬಹುಶಃ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ. ಯಾಕೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಅಂತಂದರೆ ಅಷ್ಟೊಂದು ಹೀನಾನ ಅಧಿಕಾರಿಗಳಿಗೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು, ಇದನ್ನು ಕೊಠಡಿಗಳನ್ನು ನೆಲಸಮಗೊಳಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಕೊಠಡಿಗಳ ಸಮಸ್ಯೆ ಏನಿಲ್ವಾ ಸರ್? ಈಗ ಇರುವಂಥ ಕೊಠಡಿಗಳೇನೋ ಸಮಸ್ಯೆ, ಈ 3 ಕೊಠಡಿಗಳು ಯಾವಾಗ ಬಿದ್ದೋಗುತ್ತೋ ನಮಗೆ ಗೊತ್ತಿಲ್ಲ. ಅಲ್ಲ, ಈಗ ಇರುವಂಥ ಮಕ್ಕಳಿಗೆ ಕೊಠಡಿಗಳ ತೊಂದರೆ ಏನಿಲ್ಲ. ಈಗ ಇರುವಂಥ ತರಗತಿಗಳು ನಡೆಸ್ಕೊಳ್ಳೋದಕ್ಕೆ ನಡೆಸೋಕ್ಕೆ ಇನ್ನೊಂದು ಕೊಠಡಿ ಅವಶ್ಯಕತೆ ಇದೆ. ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹೋಬಳಿಯಲ್ಲೇ 2ನೇ ಸ್ಟ್ರೆಂತ್ ಇರುವಂಥ ಶಾಲೆ ಇದು. ನಮ್ಮ ಹೋಬಳಿಯಲ್ಲಿ ಇಷ್ಟು ಹೋಬಳಿ ಪೈಕಿ ಎಲ್ಲ ಕಡೆ ಶಾಲೆ ಚೆನ್ನಾಗಿ ನಡೀತಾ ಇಲ್ಲ. ಅಂದರೆ ಚೆನ್ನಾಗಿ ನಡೀತಾ ಅಂತಂದರೆ ಮಕ್ಕಳು ಜಾಸ್ತಿ ಇಲ್ಲ, ಶಿಕ್ಷಕರದ್ದು ಅವ್ರದ್ದು ಏನು ಸಮಸ್ಯೆ ಇಲ್ಲ, ಮಕ್ಕಳು ಕಡಿಮೆ. ಯಾವ ಶಾಲೆಗೂ ಸರ್ಕಾರಿ ಶಾಲೆಗಳಂದರೆ ಗೊತ್ತಲ್ವ, ನಿಮಗೆಲ್ಲ ಗೊತ್ತಿರೋದೆ. ಸೊ ಹಾಗಾಗಿ ನಮ್ಮಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ, ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇದ್ವಿ. ಎಲ್ಲ ರೀತಿಯಲ್ಲೂ ಸ್ಕೂಲ್ ವಿಚಾರವಾಗಿ, ಶಾಲಾ ಶಿಕ್ಷಕರ ವಿಚಾರವಾಗಿ ಏನು ತೊಂದರೆ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀವಿ.